ಇವತ್ತು ಶುಕ್ರವಾರ ಮತ್ತು ವಸಂತ ಪಂಚಮಿ ಪ್ರಯುಕ್ತ ನಾವು ಹೋಗಿದ್ದು ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ. ವಸಂತ ಪಂಚಮಿ ಪ್ರಯುಕ್ತ ಹಳದಿ ಬಣ್ಣದ ಹೂವಿನ ಹಾರನ ರೆಡಿ ಮಾಡಬೇಕಿತ್ತು. ಆ ಒಂದು ಹಾರನ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಈಗಾಗಲೇ ಅಪ್ಲೋಡ್ ಮಾಡಿರೋ ವಿಡಿಯೋಸಲ್ಲಿ ನೀವು ನೋಡಿದ್ದಾದರೆ ನಾವು ಬರೀ ಮುತ್ತುಗಳನ್ನು ಮಾತ್ರ ಪೋಣಿಸ್ಕೊಂಡು ಹೂವನ್ನು ಕಟ್ಟಿದ್ವಿ. ಆದರೆ ಇವತ್ತಿನ ಈ ಒಂದು ಹಾರಕ್ಕೆ ನಾನು ಮುತ್ತುಗಳ ಜೊತೆಗೆ ಪ್ಯಾರೆಟ್ದು ವುಡ್ ಪೀಸಸನ್ನು ಕೂಡ ಯೂಸ್ ಮಾಡಿ ಹಾರನ ರೆಡಿ ಮಾಡ್ತಿದ್ದೀನಿ. ನನ್ನ ಹತ್ರ ಈ ಪ್ಯಾರೆಟ್ದು ವುಡ್ ಪೀಸಸ್ಸು ರೆಡಿಯಾಗಿದ್ದರಿಂದ ನಾನು ಯೂಸ್ ಮಾಡಿಕೊಂಡೆ. ಇಲ್ಲ ಅಂದರೆ ನೀವು ಬರೀ ಮುತ್ತುಗಳನ್ನೇ ಯೂಸ್ ಮಾಡಿಕೊಂಡು ಸಹ ಕಟ್ಬೋದು. ಈಗಾಗಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ತಾ ಈ ಹಾರನ ಕೂಡ ಕಟ್ಟಿದ್ದೀನಿ. ಈ ಪ್ಯಾರೆಟ್ ಮೋಟಿವ್ಸ್ ಜೊತೆಗೆ ಮುತ್ತುಗಳನ್ನು ಹಾಕಿ ಈ ಹಾರನ ರೆಡಿ ಮಾಡಿದ್ರಿಂದ ಹಾರ ಅಂತೂ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈ ಪ್ಯಾರೆಟ್ಸ್ಗಳು ಕ್ಯೂಟ್ ಆಗಿರೋದ್ರ ಜೊತೆಗೆ ಈ ಹಾರಕ್ಕೆ ಹೈಲೈಟ್ ಅಂತಾನೆ ಹೇಳ್ಬೋದು. ಇವತ್ತಂತೂ ಈ ಒಂದು ಹಾರಕ್ಕೆ ದೇವಸ್ಥಾನದಲ್ಲಿ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಸಿಕ್ತು. ನಾವು ಕೊಟ್ಟಂಥ ಈ ಒಂದು ಹಾರನ ದೇವರಿಗೆ ಅಲಂಕರಿಸಿದ್ರು. ಟ್ರಸ್ಟ್ ಮೀ, ಆ ಒಂದು ಕ್ಷಣ ಪ್ರಪಂಚನೇ ಮರ್ತೋದ ಹಾಗೆ ಅನಿಸ್ಬಿಡ್ತು. ಈ ಒಂದು ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ ಭಾಳ ಹಳೆ ಕಾಲದ್ದು. ಈ ಒಂದು ದೇವಸ್ಥಾನದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳು ನಡೀತಾನೆ ಬರ್ತಿದೆ. ಇವತ್ತು ಶುಕ್ರವಾರ ಆಗಿದ್ದರಿಂದ ಅಮ್ಮನವರ ಉತ್ಸವ ಮೂರ್ತಿಗಳು ಎಲ್ಲದನ್ನು ಕೂಡ ಭಾಳ ಸೊಗಸಾಗಿ ಅಲಂಕಾರವನ್ನು ಮಾಡಿದರು. ಅಣ್ಣಮ್ಮ ದೇವಿಯನ್ನು ನಮ್ಮ ಇಡೀ ಗ್ರಾಮವನ್ನು ಕಾಪಾಡೋ ಗ್ರಾಮ ರಕ್ಷಕ ದೇವತೆಯಾಗಿ ಪೂಜಿಸ್ತಾರೆ. ಈ ಅಣ್ಣಮ್ಮ ದೇವಿಯು ಶಕ್ತಿ ಸ್ವರೂಪಿಣಿ, ಕರುಣಾಮಯಿ, ಎಲ್ಲರನ್ನೂ ಕಾಪಾಡೋ ಅಂಥ ತಾಯಿ ಅಂತ ಎಲ್ಲರೂ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ.